ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಸಚಿವ ಸತೀಶ್ ನಿವಾಸದಲ್ಲಿ ಸಿಎಂ ಬಣ ರಣತಂತ್ರವನ್ನ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಸಚಿವರು ಶಾಸಕರು ಭಾಗಿಯಾಗಿದ್ದಾರೆ. ಕುವೆಂಪು ನಗರದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ನಿವಾಸ ಮಹದೇವಪ್ಪ, ಜಮೀರ್, ಎಂಸಿ ಸುಧಾಕರ್, ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಕೆಎನ್ ರಾಜಣ್ಣ ಹೀಗೆ 50ಕ್ಕೂ ಹೆಚ್ಚು ನಾಯಕರಿಗೆ ಔತಣಕೂಟದ ಆಯೋಜನೆಯನ್ನ ಮಾಡಲಾಗಿತ್ತು. ಒಂದು ಕಡೆ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಇದೇ ರೀತಿಯಾಗಿ ಸಾಲು ಸಾಲು ಸಭೆಗಳನ್ನ ಮಾಡುತ್ತಾ ತಮ್ಮದೇ ಆಗಿರುವಂತಹ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಬ್ರೇಕ್ಫಾಸ್ಟ್ ಸಭೆಯೂ ಕೂಡ ಆಗಿತ್ತು. ಅಂದ್ರೆ ಅಧಿವೇಶನದ ಆರಂಭದಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ಒಂದು ಸಭೆಯನ್ನ ಆಯೋಜನೆ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಅದಕ್ಕೆ ಕೌಂಟರ್ ನೀಡುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಮತ್ತೊಂದು ಸಭೆಯನ್ನ ಮಾಡ್ತಾರೆ ತಮ್ಮ ಆಪ್ತ ಬಳಗದ ಜೊತೆಗೆ. ಒಟ್ಟಾರೆಯಾಗಿ ಇದೀಗ ಮತ್ತೆ ಸತೀಶ್ ಅವರ ನಿವಾಸದಲ್ಲಿ ಇದೇ ರೀತಿಯಾದಂತಹ ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಜನ ಭಾಗಿಯಾಗಿದ್ರು. ಇನ್ನು ಈ ಅಧಿವೇಶನದ ನಂತರದಲ್ಲಿ ಹೈಕಮಾಂಡ್ನಿಂದ ಏನಾದರೂ ಬುಲಾವ್ ನೀಡಲಾಗುತ್ತಾ, ಹೈಕಮಾಂಡ್ಗೆ ಹೋಗಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಚರ್ಚೆ ಮಾಡಲಾಗತ್ತಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿನ್ನೆ ಒಂದು ಸಭೆಯನ್ನ ನಡೆಸಿ ಅಲ್ಲಿ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಯ್ತಾ ಅನ್ನುವಂಥ ಸಾಕಷ್ಟು ಚರ್ಚೆಗಳಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನ ಬಿಟ್ಕೊಟ್ಟು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದು ಬಣ ಇದ್ರೆ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಬಾರದು ಅಂತ ಹೇಳಿ ಮತ್ತೊಂದು ಬಣ ಕಸರತ್ತನ್ನ ನಡೆಸ್ತಾ ಇದೆ. ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿದ್ರೆ ದಲಿತ ನಾಯಕರು ಸಿಎಂ ಆಗಬೇಕು ಅನ್ನುವಂತ ಹೇಳಿ ಮತ್ತೊಂದು ಕಡೆ ಬಣ ಸರ್ಕಸ್ ಅನ್ನ ಮಾಡ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಅಹಿಂದ ಸಚಿವರು ಶಾಸಕರಿಗೆ ವಿಶೇಷ ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಮಟನ್, ಚಿಕನ್, ಮೀನು ಜೊತೆಗೆ ತರಹೇವಾರಿ ಖಾದ್ಯವನ್ನ ನಿನ್ನೆ ಮಾಡಲಾಗಿತ್ತು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಸ್ಯಾಹಾರ ಊಟವನ್ನು ಸೇವನೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ನಿನ್ನೆ ಡಿನ್ನರ್ ಮೀಟಿಂಗ್ ನಡೀತಾ ಅನ್ನುವಂತ ಪ್ರಶ್ನೆ ಇದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಬಣ ಯಾವ ರೀತಿಯಾದಂತಹ ರಣತಂತ್ರವನ್ನ ರೂಪಿಸಿತು ಅಂತ ಹೇಳಿ, ಇನ್ನು ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡದಂತೆ ಸಿಎಂ ಒತ್ತಡ ಹಾಕಿರುವಂತಹ ಸಾಧ್ಯತೆ ಇದೆ. ಇದರ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಬೆಳಗಾವಿ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ಏರ್ಪಡಿಸೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಸಾಲು ಸಾಲು ಸಭೆಗಳಾಯಿತು. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಸ್ವತಃ ಎಂಟ್ರಿ ಕೊಟ್ಟು ಬ್ರೇಕ್ಫಾಸ್ಟ್ ಅನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಂದು ಬ್ರೇಕ್ಫಾಸ್ಟ್ ಅನ್ನ ಸವಿತಾರೆ. ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ನಾವಿಬ್ರು ಕೂಡ ಒಂದಾಗಿದ್ದೇವೆ, ನಾವು ಬ್ರದರ್ಸ್ ಇದ್ದಂತೆ ಅಂತ ಹೇಳಿ ಒಂದು ಸಂದೇಶವನ್ನ ಸಾರ್ತಾರೆ. ಅದಾದ ನಂತರದಲ್ಲಿ ಇದಕ್ಕೆ ವಿಪಕ್ಷ ಕೂಡ ಸಾಕಷ್ಟು ಆರೋಪವನ್ನ ಮಾಡುತ್ತೆ. ಅಧಿವೇಶನ ಆಗಿರೋದ್ರಿಂದ ಈ ರೀತಿಯಾದಂತಹ ಒಂದು ನಾವೆಲ್ಲರೂ ಒಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶ ಸಾರುವ ನಿಟ್ಟಿನಲ್ಲಿ ಮಾತ್ರ ಇವರು ಮಾಡ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಸಭೆ ಇದು. ಆಂತರಿಕವಾಗಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಚರ್ಚೆಗಳು ಸಾಗ್ತಾ ಇದೆ ಅನ್ನೋದಾಗಿಯೂ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾರೆ. ಅಲ್ಲಿಗೆ ಈ ಬ್ರೇಕ್ಫಾಸ್ಟ್ ಸಭೆಗಳು ಯಾವುದೂ ಕೂಡ ನಿಲ್ಲೋದಿಲ್ಲ. ಅದರ ಮುಂದುವರಿದ ಭಾಗವಾಗಿ ಅಧಿವೇಶನ ಆರಂಭ ಆದ ನಂತರದಲ್ಲಿಯೂ ಕೂಡ ಎರಡೂ ಬಣ ಸಪರೇಟ್ ಆಗಿ ಈ ರೀತಿಯಾದಂತಹ ಮತ್ತೊಂದಿಷ್ಟು ಸಭೆಗಳನ್ನ ಮಾಡಿದೆ. ಇದಾದ ನಂತರದಲ್ಲಿ ಅಂದ್ರೆ ನಿನ್ನೆ ರಾತ್ರಿಯೂ ಕೂಡ ಸತೀಶ್ ಅವರ ನಿವಾಸದಲ್ಲಿ ಇದೀಗ ಮತ್ತೆ ಡಿನ್ನರ್ ಸಭೆಯನ್ನ ಕೂಡ ಮಾಡಲಾಗಿದೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ವಿಧಾನಸಭೆಗಾಲದ ಅಧಿವೇಶನದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ. ರಾಜ್ಯ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಚರ್ಚಿಸೋದಕ್ಕೆ ದೆಹಲಿಗೆ ಬರುವಂತೆ ಹೈಕಮಾಂಡ್ನಿಂದ ಹಾಗಾದ್ರೆ ಬುಲಾವ್ ನೀಡಲಾಗುತ್ತಾ? ನಾಯಕರು ದೆಹಲಿಗೆ ತೆರಳುತ್ತಾರಾ? ಅಧಿವೇಶನದ ನಂತರದಲ್ಲಾದರೂ ಕೂಡ ಈಗ ಭುಗಿಲೆದ್ದಿರುವಂತಹ ಒಂದು ಕಿತ್ತಾಟಕ್ಕೆ ಅಂತ್ಯ ಹಾಡಲಿದೆಯಾ? ಕಾದು ನೋಡಬೇಕಿದೆ. ಅಲ್ಲ